ಸೊ ಇದು ಫಸ್ಟ್ ಕನ್ನಡದಲ್ಲೇ ಮಾಡಬೇಕು ಅನ್ನುವಂಥದ್ದಿತ್ತು ಅಥವಾ ತೆಲುಗುಲ್ ಮಾಡಿ ಕನ್ನಡಕ್ಕೆ ತರಬೇಕು ಅನ್ನೋದು ಹೇಗಿತ್ತು ಐಡಿಯಾ ಬಿಹೈಂಡ್? ಇದು ಸ್ಪಷ್ಟವಾಗಿ ಸರ್ ಸ್ಪಷ್ಟವಾಗಿ ಹೇಳ್ತಾ ಇರುವಂಥ ವಿಚಾರ ಸರ್. ಆ ಒಂದು ಅಪೋಹೆ ಇದೆ ಎಲ್ಲರೂ ತಲೆಯಲ್ಲಿ ಸರ್, ಇದು ತೆಲುಗು ಫಿಲ್ಮ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲೇ ಸರ್, ನಮ್ಮದು ಕನ್ನಡ ಸರ್, ಸಾಯೋವರೆಗೂ ನನ್ನ ಜೀವನ ಅರ್ಪಣೆ ಕನ್ನಡಕ್ಕಾಗೆ ಸರ್. ಇದು ಪ್ಯೂರ್ ಕನ್ನಡದಲ್ಲಿ ಮಾಡಿರುವಂಥ ಚಿತ್ರ ಸರ್. ಕೆಲವು ಸೀನ್ಸ್ಗಳು ಸರ್, ಈಗ ಈ ಪ್ರೊಡಕ್ಷನ್ ವ್ಯಾಲ್ಯೂಸ್ ಇರುತ್ತೆ ನೋಡಿ ಸರ್, ಅಂದರೆ ಬಿಸ್ನೆಸ್ ವೈಸ್ ನೋಡಿಕೊಂಡ್ರು ಸರ್ ಸ್ವಲ್ಪ ಕಂಫರ್ಟ್ಗೋಸ್ಕರ ಕೆಲವು ಸೀನ್ಸ್ಗಳನ್ನು ಶೂಟ್ ಮಾಡಿದ್ದು ಸರ್. ಈ ಸಿನಿಮಾ ಏನಿಲ್ಲ ಅಂದರೂ 70 to 80% ಶೂಟ್ ಆಗಿದ್ದು ಬೆಂಗಳೂರು ಆ್ಯಂಡ್ ಮೈಸೂರಲ್ಲಿ ಸರ್. ನಾವೆಲ್ಲ ಶೂಟ್ ಮಾಡಿದ್ದೆ ಇಲ್ಲ. ಅಲ್ಲಿಂದ ಟೆಕ್ನಿಷಿಯನ್ಸ್ ಎಲ್ಲರೂ ಇಲ್ಲಿಗೆ ಬಂದರು, ಎಲ್ಲ ಆರ್ಟಿಸ್ಟ್ಗಳೆಲ್ಲ ಇಲ್ಲೇ ಬಂದರು. ಸೊ ನಾವು ಶೂಟಿಂಗ್ ಎಲ್ಲ ಮಾಡಿದ್ದು ಇಲ್ಲೇ ಸರ್. 20% ಅಲ್ಲಿ ಮಾಡಬೇಕಾಗಿತ್ತು ಸರ್, ಯಾಕಂದರೆ ಡ್ಯಾನ್ಸರ್ಸ್ದು ಅದೆಲ್ಲ ಸ್ವಲ್ಪ ತೊಂದರೆ ಇತ್ತು, ಅಲ್ಲಿ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿತ್ತು ಸರ್. ಸೊ ಪ್ಯೂರ್ 100% ಇದು ಕನ್ನಡ ಫಿಲ್ಮ್, ನಮ್ಮ KFI ಫಿಲ್ಮ್, ಅದರಲ್ಲಿ ಬೇರೆ ಸಂಶಯ ಇಲ್ಲ ಸರ್. ಇಲ್ಲ ಕನ್ನಡದ ಪ್ಯಾನ್ ಇಂಡಿಯಾ ಫಿಲ್ಮ್, ಮತ್ತೊಂದು ಪ್ಯಾನ್ ಇಂಡಿಯಾ ಫಿಲ್ಮ್. ಪ್ಯಾನ್ ಇಂಡಿಯಾನೂ ಇಲ್ಲ ಸರ್, ಇಟ್ಸ್ ಆಲ್ಮೋಸ್ಟ್ ಬೈಲಿಂಗ್ವಲ್ ಥರ ಸರ್, ಸೆಮಿ ಬೈಲಿಂಗ್ವಲ್ ಸರ್, ಬಟ್ ಇಟ್ಸ್ ಕಂಪ್ಲೀಟ್ಲಿ ಶಾರ್ಟ್ ಇನ್ ಕನ್ನಡ ಸರ್. ಕನ್ನಡದಲ್ಲಿ ಸಂಪೂರ್ಣವಾಗಿ ಶೂಟ್ ಮಾಡಿರುವಂಥದ್ದು, ಕೆಲವು ಸೀನ್ಸ್ಗಳನ್ನು ತೆಲುಗಲ್ಲಿ ಶೂಟ್ ಮಾಡಿದ್ದು ಅಷ್ಟೇ ಸರ್, ಅಷ್ಟೇ. ಐ ಮಸ್ಟ್ ಸೇ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಇನ್ಫ್ಯಾಕ್ಟ್ ನಾವು ತುಂಬ ಜನರ ಹತ್ರ ಮಾತಾಡುವಾಗ ಕನ್ನಡ ಅವರಿಗೆ ಇಷ್ಟು ಸ್ಪಷ್ಟವಾಗಿ ಮಾತಾಡೋದು ಈ ಯಂಗ್ಸ್ಟರ್ಸಲ್ಲಿ ಅದರಲ್ಲೂ ಕೂಡ ಭಾಳ ಕಷ್ಟ, ಇಷ್ಟೊಂದು ಕನ್ನಡ ಚೆನ್ನಾಗಿ ಮಾತಾಡೋದು. ಅದು ನಮ್ಮ ಶಿಕ್ಷಕರ ಆಶೀರ್ವಾದ ಅಷ್ಟೇ ಸರ್. ಒಳ್ಳೆ ಶಿಕ್ಷಕರು ಸಿಕ್ಕಿದ್ದು ನನ್ನ ಸ್ಕೂಲಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ, ಸೊ ಅವರ ಆಶೀರ್ವಾದದಿಂದ ಅಷ್ಟೇ ಸರ್. ಸೊ ಹುಬ್ಳಿ ಸ್ಲ್ಯಾಂಗ್ ಮಾತಾಡ್ತೀರಿ ಅನ್ಸುತ್ತೆ, ಬಳ್ಳಾರಿ ಸ್ಲ್ಯಾಂಗ್, ಆ ಕಡೆ ಸ್ಲ್ಯಾಂಗ್ ಅದನ್ನು ಬರುತ್ತೆ ಸರ್, ಬಟ್ ಫಾರ್ಮಲ್ ಆಗಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾನು ಬಳಸೋದು. ಲವ್ಲಿ ಲವ್ಲಿ. ಸೊ ರಾಧಾಕೃಷ್ಣ ಅವ್ರ ಜೊತೆಗೆ ಭೇಟಿ ಆದಾಗ ಈ ಜೂನಿಯರ್ ಕಥೆ ಹೇಗೆ ಲಾಕ್ ಆಯಿತು? ಓಕೆ, ಈಗ ನಿಮಗೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಫಿಕ್ಸ್ ಆದಾಗ ನಿಮ್ಮ ಪಾಸಿಟಿವ್ಸ್ ಏನಿದೆ ಅದನ್ನು ನೋಡಿ ಅದನ್ನು ಎನ್ಹ್ಯಾನ್ಸ್ ಮಾಡೋ ರೀತಿಯಲ್ಲಿ ಕೆಲವೊಂದಷ್ಟು ಸೀನ್ಗಳನ್ನು ಕನ್ಸ್ಯೂಮ್ ಮಾಡಬೇಕಾಗಿರುತ್ತೆ. ಸೊ ಕಥೆ ಹೇಗೆ ಫೈನಲ್ ಮಾಡಿದ್ರಿ, ಹೇಗಾಯ್ತು ಇದೆಲ್ಲವೂ ಕೂಡ? ಸರ್ ಅಂದರೆ ಕತೆ ಹೇಳಬೇಕಾಗತ್ತೆ ಸರ್, ಒಂದು ವೇಳೆ ಈ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಸರ್. ಅಂದರೆ ಕೌಟುಂಬಿಕ ಚಿತ್ರ ಸರ್, ಪ್ಯೂರ್ ಕೌಟುಂಬಿಕ ಚಿತ್ರ ಮಾಡ್ಬೇಕಂತ ಹೇಳಿ ನಮ್ಮ ತಲೆಯಲ್ಲಿತ್ತು ಸರ್. ನನಗೊಂದು ಆಸೆ ಇತ್ತು ಸರ್ ಚಿಕ್ಕ ಹುಡುಗ ಇದ್ದಾಗಲಿಂದ. ರವಿಚಂದ್ರನ್ ಸರ್ ಅವರು ತುಂಬ ಹಿರಿಯರು ಸರ್, ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ಕರೆ ಅದು ಪುಣ್ಯ ಮೊದಲನೇ ಚಿತ್ರಕ್ಕೆ. ಆ ಕತೆನೂ ಆ ಥರ ಬಂತು ಸರ್. ಸೊ ಸರ್ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಫೀಮೇಲ್ ಕ್ಯಾರೆಕ್ಟರ್ಗೂ ಒಂದು ಅವಕಾಶ ಇತ್ತು ಸರ್. ನಮ್ಮ ಸಾಯಿ ಸರ್ ಅವ್ರಿಗೆ ತುಂಬ ಇಷ್ಟವಾದಂಥ ನಟಿ ಸರ್ ಜನಿಲಿ ಅವರು, ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವರು ಒಪ್ಕೊಂಡ್ರು ಸರ್. ಸೊ ಆ ಥರ ಸೇರ್ತಾ ಕತೆ ರೆಡಿ ಆಯ್ತು ಸರ್. ಹೌದು ಸರ್. ಆ್ಯಂಡ್ ಐ ಥಿಂಕ್ ಕ್ಲಾಪ್ ಮಾಡಿದ್ದು ಕೂಡ ಅಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ ನೀವು ಸಿನಿಮಾಗೆ ಕ್ಲಾಪ್ ಮಾಡೋದು. ಯಾಕಂದ್ರೆ ರಾಜಮೌಳಿ ಅವರು ಎಲ್ಲೂ ಕೂಡ ನಾನು ನೋಡಿರೋ ಹಾಗೆ ಯಾವ ಸಿನಿಮಾಗೂ ಕೂಡ ಬಂದಿರೋದಾಗಲಿ ಅಥವಾ ಈ ಥರ ಕ್ಲಾಪ್ ಮಾಡಿರೋದಾಗಲಿ ಉದಾಹರಣೆ, ಬಟ್ ನಿಮ್ಮ ಸಿನಿಮಾಗೆ ಫಾರ್ ದ ಫಸ್ಟ್ ಟೈಮ್ ಅವ್ರು ಬಂದು ಕ್ಲಾಪ್ ಮಾಡಿದ್ರು. ಅದು ಕ್ರೆಡಿಟ್ ಸಾಯಿ ಸರ್ ಅವ್ರಿಗೂ ಸಲ್ಲುತ್ತೆ ಸರ್. ಯಾಕಂದರೆ ಸರ್ ಅವ್ರಿಗೆ ತುಂಬ ಒಳ್ಳೆ ಸ್ನೇಹಿತರು ಸರ್ ಅವರು. ಆ್ಯಂಡ್ ಆ್ಯಕ್ಚುಲಿ ಸರ್ ಅವರು ತಂದೆ ವಿಜೇಂದ್ರ ಪ್ರಸಾದ್ ಸರ್ ಅಂತ ಹೇಳಿ ಇರ್ತಾರೆ ಸರ್, ನಮ್ಮ ಬಾಹುಬಲಿ ಬರ್ದಿರುವಂಥದ್ದು ಅವರೇ ಸರ್. ಅವ್ರ ಜೊತೆನೂ ನಮ್ಗೆ ಪರಿಚಯ ಸರ್ ಚಿಕ್ಕ ಹುಡುಗ ಇದ್ದಾಗಲಿಂದ. ಸೊ ಒಂದು ಪ್ರೀತಿಯಿಂದ ಪಾಪ ಅವ್ರು ಬಂದು ಆಶೀರ್ವಾದ ಮಾಡಿ ಹೋದ್ರು ಸರ್. ಅದು ತುಂಬ ದೊಡ್ಡ ಅವಕಾಶ ಸರ್ ನನಗೆ ಅಂತ ಲಾಂಚ್ ಸಿಕ್ಕಿರುವಂಥದ್ದು. ಸೊ ಫಸ್ಟೇ ನೀವು ಡಿಸೈಡ್ ಮಾಡಿದ್ರಿ ನನ್ನ ಸಿನಿಮಾ ಪೂರ್ತಿ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಬೇಕಾದಂಥ ಸಿನಿಮಾ ಆಗಬೇಕು, ಎಲ್ಲೂ ವಲ್ಗ್ಯಾರಿಟಿ ಇರೋದಾಗಲಿ ಡಬಲ್ ಮೀನಿಂಗ್ಸ್ ಆಗಲಿ ಎಲ್ಲೂ ಇರಬಾರ್ದು ಅನ್ನೋದು ಫಸ್ಟೇ ನೀವು ಫಿಕ್ಸ್ ಆಗಿದ್ರಿ ಮೈಂಡಲ್ಲಿ ಅನ್ಸುತ್ತೆ? ನಾನು ಪ್ರಿಫರ್ ಮಾಡುವಂಥ ಚಿತ್ರ ಹಂಗೆ ಸರ್. ಅಂದರೆ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳ ಸಮೇತ ಪ್ರಶಾಂತವಾಗಿ ಇಷ್ಟಪಟ್ಟು ನಗ್ನಗ್ತಾ ಒಂದು ಫೀಲಲ್ಲಿ ನೋಡಬೇಕು ಅನ್ನುವಂಥದ್ದು ನನ್ನ ಆಸಕ್ತಿ ಇತ್ತು ಸರ್ ಅಷ್ಟೇ. ಅದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕತೆ ಸರ್. ನನ್ನ ಕಥೆಯಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿರುವಂಥದ್ದು ಏನೂ ಇಲ್ಲ ಸರ್. ಕಂಪ್ಲೀಟಾಗಿ ಪಾಪ ರಾಧಾಕೃಷ್ಣ ಅವ್ರಿಗೆ ಏನು ಬರಿಬೇಕಂತ ಅನಿಸ್ತು, ಅವರು ಕಂಪ್ಲೀಟ್ ಫ್ರೀಡಮ್ ಅವ್ರ ಕೈಯಲ್ಲೇ ಇತ್ತು. ಅದ್ಭುತವಾದಂಥ ಕತೆ ಮಾಡಿದ್ದಾರೆ ಸರ್, ತುಂಬ ಎಂಜಾಯ್ ಮಾಡ್ತಾರೆ ಸರ್, ತುಂಬ ಇಷ್ಟಪಡ್ತಾರೆ ಕರ್ನಾಟಕದ ಜನತೆ ಅನ್ನೋದು ಹೇಳಿ. ಸೊ ಫಸ್ಟ್ ಡೇ ಆಫ್ ಶೂಟ್ ಹೇಗಿತ್ತು? ಫಸ್ಟ್ ಶಾರ್ಟ್ ನೀವು ಕೊಟ್ಟಾಗ ಯಾವುದು ಅದನ್ನೊಂಚೂರು ನೆನೆಸ್ಕೋಬೋದಾ, ಹೇಗಿತ್ತು ಆಗಳಿಗೆ? ನನಗೆ ಆ್ಯಕ್ಚುಲಿ ಸರ್ ಸ್ವಲ್ಪ ಅನುಭವ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಸರ್ ನನಗೆ ಅಷ್ಟೇನು ತೊಂದರೆ ಆಗಲಿಲ್ಲ ಸರ್. ನಾನು ಫಸ್ಟ್ ಡೇ ಮಾಡಿರುವಂಥದ್ದು ನನಗೇನು ಅಷ್ಟು ತೊಂದರೆ ಆಗಲಿಲ್ಲ. ಸೊ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬ ಕಂಫರ್ಟಾಗಿ ಮಾಡಿದ್ದು. ಒಂದು ಮುಂಚೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಅಂದರೆ ಸರ್ ನಾನು ಸ್ಕ್ರೀನ್ ಆ್ಯಕ್ಟಿಂಗ್ ಮಾಡಿದ್ದೆ ಸರ್. ನಾನು UK ಅಲ್ಲಿ ಓದ್ತಾ ಇದ್ದಾಗ 6 months ಸ್ಕ್ರೀನ್ ಆ್ಯಕ್ಟಿಂಗ್ ಅಂತ ಬರುತ್ತೆ ಸರ್. ಸ್ಕ್ರೀನ್ ಆ್ಯಕ್ಟಿಂಗ್ ಥಿಯೇಟರ್ ಆ್ಯಕ್ಟಿಂಗ್ ಬೇರೆ ಇರುತ್ತೆ ಸರ್. ಓಕೆ, ಥಿಯೇಟರ್ ಆ್ಯಕ್ಟಿಂಗ್ ಬಂದುಬಿಟ್ಟು ಸರ್ ನಮ್ಮ ಕಡೆ ಈಗ ಫಾರ್ ಎಕ್ಸಾಂಪಲ್ ವೇದಿಕೆ ಮೇಲೆ ಪರ್ಫಾರ್ಮೆನ್ಸಸ್ ಮಾಡ್ತಾರೆ ಸರ್, ನಾಟಕ ಮಂದಿರದಲ್ಲಿ ಮಾಡ್ತಾರೆ ಸರ್, ಅದು ಥಿಯೇಟರ್ ಆ್ಯಕ್ಟ್ ಆಗುತ್ತೆ ಸರ್. ನಾವು ಕ್ಯಾಮ್ರಾಗೆ ಮಾಡೋದನ್ನು ಸ್ಕ್ರೀನ್ ಆ್ಯಕ್ಟಿಂಗ್ ಅಂತಾರೆ ಸರ್. ಸೊ ನಾನು ಸ್ಪೆಸಿಫಿಕ್ಕಾಗಿ ಸ್ಕ್ರೀನ್ ಆ್ಯಕ್ಟಿಂಗ್ ಕೋರ್ಸ್ ತೊಗೊಂಡಿದ್ದೆ ಸರ್ 6 months. ಸೊ ಒಂದು ಅನುಭವ ಐತೆ ಸರ್. ನಾನು ಅದೃಷ್ಟವಶಾತ್ತಲ್ಲಿ ತುಂಬ ಒಳ್ಳೆ ನಟರ ಜೊತೆ ಮಾಡೋ ಅವಕಾಶ ಸಿಕ್ತು. ಸೊ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟಿಂಗ್ ಇತ್ತು, ಬಟ್ ಒಂದು ಭಯನೂ ಇತ್ತು ಸರ್. ಸೆಂಥಿಲ್ ಸರ್ ಥರ ದೊಡ್ಡ ಟೆಕ್ನಿಷಿಯನ್ ಅಂಥವ್ರ ಜೊತೆ ಮಾಡಿದ್ರೆ ಒಂದು 2-3 ದಿನ ಸ್ವಲ್ಪ ಟೆನ್ಷನ್ ಇತ್ತು, ಬಟ್ ಬರ್ತಾ ಅವ್ರು ಕೊಡುವಂಥ ಪ್ರೋತ್ಸಾಹದಿಂದ ಅದನ್ನು ಹೋಯ್ತು ಸರ್.
ಓಕೆ ಓಕೆ. ಸೊ ಸ್ಟಾರ್ ಕಾಸ್ಟ್ ಹೇಗೆ ಫೈನಲ್ ಆಯಿತು? ನೀವು ಇದರಲ್ಲಿ ಇನ್ವಾಲ್ವ್ ಇದ್ರಾ ಅಥವಾ ಹೇಗೆ ಸ್ಟಾರ್ ಕಾಸ್ಟ್ ಹೇಗೆ ಡಿಸೈಡ್ ಆಯಿತು? ಇನ್ವಾಲ್ವ್ಮೆಂಟು ಏನಿಲ್ಲ, ನನ್ನ ಆಸೆ ಒಂದಿದೆ ಸರ್, ರವಿಚಂದ್ರನ್ ಸರ್ ಜೊತೆ ತಂದೆ ಪಾತ್ರ ಮಾಡ್ತಿದ್ರು ಸರ್, ಅವ್ರ ಜೊತೆ ಮಾಡಲೇಬೇಕು ಅಂತ ಸರೇ ಮಾಡ್ಬೇಕಂತ ನಾನು ತುಂಬ ವಿನಂತಿ ಮಾಡಿದ್ದೆ ಸರ್ ಸಾಯಿ ಸರ್ ಅವ್ರ ಜೊತೆ. ಅವರು ಒಪ್ಪಿಸಿ ಮಾಡಿಸಿದ್ದಾರೆ ಸಾಯಿ ಸರ್. ಜೆನಿಲಿ ಅವ್ರದ್ದು ಸರ್ ಅವ್ರ ಕಾಲ್ ಎಲ್ಲ ಟೋಟಲ್ ಸಾಯಿ ಸರ್ ಅವ್ರ ಇನ್ವಾಲ್ವ್ಮೆಂಟಿಂದ ಆಗಿರೋದು ಸರ್ ಕ್ಯಾಸ್ಟಿಂಗ್ ಫೈನಲೈಸ್. ಓಕೆ. ಸೊ ನಿಮಗೆ ರವಿ ಸರ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಮುಂಚಿಂದಾನೆ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಪ್ರೇಮ್ ಲೋಕ ಚಿಕ್ಕ ಹುಡುಗ ಇದ್ದಂಗೆ ನೋಡಿದ್ದು ಸರ್. ಅಂದರೆ ಚಿಕ್ಕ ಹುಡುಗ ತುಂಬ ಚಿಕ್ಕ ಹುಡುಗ ಅಲ್ಲ ಸರ್, ಒಂದು ಸ್ವಲ್ಪ PUC ಟೈಮಲ್ಲಿ ಬಂದಾಗ ನನಗೆ ನನ್ನ ಚಿಕ್ಕ ಹುಡುಗ ಇದ್ದಂಗ್ಲಿಂದ ನಾನು ನೋಡ್ಕೊತಾ ಇರುವಂಥ ವ್ಯಕ್ತಿ ಒಬ್ಬರು ಇದ್ದಾರೆ ಸರ್, ರಾಜೇಶ್ ಅಣ್ಣ ಅಂತ ಹೇಳಿ. ಅವ್ರು ತುಂಬ ದೊಡ್ಡ ಅಭಿಮಾನಿ ಸರ್ ಅವ್ರಿಗೆ. ಆಗ ನನಗೆ ತೋರಿಸಿ ತುಂಬ ಮೆಚ್ಚುಗೆ ಕೊಟ್ಟರು ಸರ್. ಅಂದರೆ ಆ ಟೈಮಲ್ಲಿ ಎಷ್ಟು ಮುಂದಾಲೋಚನೆಯಿಂದ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟರು ಕನ್ನಡದಲ್ಲಿ ಅಂತ ಹೇಳಿ ಅವ್ರ ಬಗ್ಗೆ ತೋರಿಸಿದ್ರು ಸರ್. ನಾನು ಮಾತಾಡಿದಾಗಲೂ ಸರ್ ರವಿಚಂದ್ರನ್ ಸರ್ ಅವ್ರ ಬಗ್ಗೆ ಸಿನಿಮಾ ಬಿಟ್ಟರೆ ಏನೂ ಇಲ್ಲ ಸರ್, ಅಷ್ಟು ಕಳಕಳಿ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಅಂದರೆ ಅವ್ರಿಗೆ. ಸೊ ಅದನ್ನು ನೋಡಿ ತುಂಬ ಇಷ್ಟ ಆಯ್ತು ಸರ್ ನನಗೆ ಸರ್ ಅವ್ರ ಬಗ್ಗೆ. ಸೊ ಮತ್ತೆ ಮತ್ತೆ ಸಿಗದೇ ಇರುವಂಥ ಅವಕಾಶ ಸರ್ ಜೊತೆ ಮಾಡೋದು, ಅದಕ್ಕೆ ಆಯಿತು ಸರ್. ಆ್ಯಂಡ್ ರವಿ ಸರ್ ಕೂಡ ಸ್ಟೇಜ್ ಮೇಲೆ ನಿಮ್ಮನ್ನು ತುಂಬ ಹೊಗಳಿದ್ರು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನ್ಗೆ. ಆ್ಯಂಡ್ ಅಫ್ಕೋರ್ಸ್ ಇತ್ತೀಚೆಗೆ ಬರ್ತಾ ಇರುವಂಥ ಸಿನಿಮಾಗಳಲ್ಲಿ ನನಗೆ ನನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ತುಂಬ ಹೆಲ್ಪ್ ಆದಂಥ ಸಿನಿಮಾ ಅಂದರೆ ಅದು ಜೂನಿಯರ್ ಅನ್ನೋದನ್ನು ಹೇಳಿದ್ರು. ಇಟ್ಸ್ ಅ ಬಿಗ್ ಥಿಂಗ್. ಯಾಕಂದ್ರೆ ರವಿ ಸರಿಂದ ಅಂಥ ಮಾತು ಬರೋದು ಅಂತ ಸರ್. ನಾನು ಸರ್ ಅವ್ರ ಅಪ್ಪಟ ಅಭಿಮಾನಿಗಳ ಜೊತೆನೂ ಮಾತಾಡಿದಾಗ ಸರ್, ಇದರಲ್ಲಿ ಭಾಗ ಆಗಿರುವಂಥ ನನ್ನ ಗೊತ್ತಿರುವಂಥ ವ್ಯಕ್ತಿಗಳು ಸರ್ ಆ ಸೀನ್ಗಳೆಲ್ಲ ನೋಡಿದ್ದಾರೆ ಸರ್. ಸರ್ ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದ್ದಾರೆ ಸರ್, ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್. ತುಂಬ ಜನ ಅಳ್ತಾರೆ ಸರ್ ಆ ಸೀನ್ ನೋಡಿದಾಗ, ಅದಂತೂ ನಾನು ಖಂಡಿತ ಹೇಳ್ತೀನಿ ಸಿನಿಮಾದಲ್ಲಿ. ಸೂಪರ್ ಸರ್, ಅಷ್ಟೇ, ಅದು ಸೂಪರ್ ಸರ್. ಓಕೆ. ನಿಮಗೆ ಇಡೀ ಸಿನಿಮಾ ಜರ್ನಿಯಲ್ಲಿ ಶೂಟಿಂಗ್ ಇದರಲ್ಲಿ ಸ್ವಲ್ಪ ಟಫ್ ಅನಿಸಿದ್ದು ವಿಚ್ ಪಾರ್ಟ್? ಲೈಕ್ ಈಗ ಎಮೋಷನ್ಸ್ ಕ್ಯಾರಿ ಮಾಡೋದು ಅಥವಾ ಕಾಮಿಡಿ ಆರ್ ಡ್ಯಾನ್ಸ್ ಫೈಟ್ಸ್ ಈ ಥರದ್ದು ಯಾವುದು ಒಂದು ಪೋರ್ಷನಲ್ಲಿ ಸ್ವಲ್ಪ ನನಗೆ ಟಫ್ ಅನ್ನಿಸ್ತು, ಚಾಲೆಂಜಿಂಗ್ ಅನ್ನಿಸ್ತು ಅಂತ? ಟಫ್ ಅನ್ನೋದಕ್ಕಿಂತ ಅಭಿನಯದಲ್ಲಿ ನನಗೇನು ತೊಂದರೆ ಇದ್ದಿಲ್ಲ ಸರ್, ನಾನು ಪ್ರಿಪೇರ್ ಆಗಿದ್ದೆ ಸರ್. ಡ್ಯಾನ್ಸು ಫೈಟು ಬಂದಾದ್ರೂ ಸರ್, ಅಂದರೆ ಒಂದು ಮನಸ್ಸಲ್ಲಿರುತ್ತಲ್ಲ ಸರ್, ಇನ್ನು ಕಷ್ಟ ಏನಾದರೂ ಇದ್ದರೆ ಮಾಡಬೇಕು, ಸುಲಭ ಇದ್ದರೆ ಮಾಡೋ ಮನಸ್ಸು ಬರಲ್ಲ, ಇನ್ನೂ ಏನಾದರೂ ಮಾಡಬೇಕು, ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಜನಗಳಿಗೆ ಅಂತ ಹೇಳಿ ಆ ಮನಸ್ಸಲ್ಲಿ ಬಂದಾಗ ನಾನು ಪುಷ್ ಮಾಡ್ಕೊತ ಬಂದಿರೋಂಥ ಕಷ್ಟ ಅಲ್ಲೇ ಸರ್. ಪ್ರಮುಖವಾಗಿ ತುಂಬ ಒಳ್ಳೆ ಡ್ಯಾನ್ಸ್ ಸ್ಟೆಪ್ಸು ಎಲ್ಲ ಇದಾವೆ ಸರ್ ಜನಗಳು ನೋಡಿ ಎಂಜಾಯ್ ಮಾಡೋದಕ್ಕೆ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್, ಅಂದರೆ ನನಗೆ ತುಂಬ ಏಟ್ ಬಿದ್ದು ಕಷ್ಟಪಟ್ಟಿರುವಂಥ ವಿಚಾರ ಅಂದರೆ ಅವೇ ಸರ್. ನೋಡಿದೆ ನಿಮ್ದು ಸ್ಕೇಟ್ ಬೋರ್ಡು, ಆ ಮಗುನ ರೆಸ್ಕ್ಯೂ ಮಾಡ್ಕೊಂಡು ಬಂದು ಕಾರ್ ಮೇಲೆ ಸ್ಲೈಡ್ ಮಾಡಿ ಮತ್ತೆ ಸ್ಕೇಟ್ ಬೋರ್ಡಲ್ಲಿ ಕಂಟಿನ್ಯೂ ಮಾಡ್ತೀರಿ. ಆ ಶೂಟಿಂಗ್ ಮೇಕಿಂಗ್ ಆಫ್ ದಟ್ ಇದು ಕೂಡ ನೋಡ್ತಾ ಇದ್ದೆ ನಾನು ವಿಜುವಲ್ಸ್. ಯು ಹ್ಯಾವ್ ಡನ್ ಫಂಟಾಬ್ಯುಲಸ್ ವರ್ಕ್. ಯಾಕಂದರೆ ವಿತೌಟ್ ರೋಪ್ ಕಿರೀಟಿ ಮಾಡಿರೋದು ಅದೆಲ್ಲವೂ ಕೂಡ. ಇತ್ತೀಚೆಗೆ ನಾವು ನೋಡ್ತೀವಿ ಎಲ್ಲವೂ ರೋಪ್ ಮಾಡ್ತೀವಿ, ಗ್ರೀನ್ ಸ್ಕ್ರೀನ್ ಹಾಕಿ ಮಾಡಿರ್ತೀವಿ, ಇದನ್ನೆಲ್ಲವೂ ನೋಡಿರ್ತೀವಿ. ಬಟ್ ನೀವು ಅದಕ್ಕೆ ಮಾಡಿರುವಂಥ ತಾಲೀಮ್ ನೋಡ್ತಾ ಇದ್ರೆ ಎಕ್ಸಲೆಂಟ್ ಕಿರೀಟಿ. ಹೇಗೆ ಮಾಡ್ತೀವಿ? ಅದು ಆ್ಯಕ್ಚುಲಿ ಪೀಟರ್ ಮಾಸ್ಟರ್ ಐಡಿಯೇಷನ್ ಸರ್. ಅವ್ರ ಯೋಚನೆ ಅಂದರೆ ಯಾವ ಥರ ಮಾಡಬೇಕು, ತುಂಬ ಸೇಫ್ಟಿ ತೊಗೊಂಡೇ ಮಾಡಿದ್ದು ಸರ್. ಬಟ್ ಎಷ್ಟೇ ನಾವು ಸೇಫ್ಟಿ ತೊಗೊಂಡ್ರು ಸರ್, ಕೆಲವು ಸರಿ ನಾವು ಸ್ಟಂಟ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಅನ್ನುವಂಥದ್ದು ತುಂಬ ಕಾಮನ್ ಸರ್. ಸೊ ಅಂದರೆ ನಾವು ಆಗ್ಬೇಕಂತ ಹೇಳಿ ಯೋಚನೆಯಿಂದ ಏನು ಮಾಡಲ್ಲ ಸರ್, ಅದು ಆಗೋಗುತ್ತೆ. ಬಟ್ ಅದೇ ಸರ್, ಒಂದು ಛಲ ಧೈರ್ಯದಿಂದ ಮಾಡಿರುವಂಥದ್ದು ಅಷ್ಟೇ ಸರ್, ಅದು ಬಿಟ್ಟರೆ ಏನಿಲ್ಲ. ಅದು ಕೇವಲ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಅನುಭವ ಕೊಡಬೇಕು, ಅವ್ರ ತೆರೆ ಮೇಲೆ ನಮ್ಮನ್ನು ನೋಡ್ತಾ ಇದ್ದಾಗ ಖುಷಿ ಪಡಬೇಕನ್ನುವಂಥ ಒಂದು ಯೋಚನೆಯಿಂದ ಮಾಡೋದಷ್ಟೇ ಸರ್. ಓಕೆ ಓಕೆ. ಸೊ ಬೆನ್ನಿಗೆ ಹರ್ಟ್ ಮಾಡ್ಕೊಂಡ್ರಿ ಬ್ಯಾಕಿಗೆ ಅಂತ ಹೇಳಿದ್ರೆ ಅದೇ ಶೂಟ್ ಟೈಮಲ್ಲ ಅಥವಾ ಇಲ್ಲ ಸರ್, ರಿಹರ್ಸ್ ಟೈಮಲ್ಲಿ ಆಗಿದೆ ಅದು? ಈ ಚಿತ್ರದಲ್ಲಿ ಅದು ಆ್ಯಕ್ಚುಲಿ ಸರ್ ಟೀಸರ್ ಲಾಂಚ್ ಮಾಡಿದ್ವಿ ಸರ್ ನಾವು. ಫಿಲ್ಮ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಕ್ಲಾಪ್ ಆಯ್ತಲ್ಲ ಸರ್, ಕ್ಲಾಪ್ ಆದಾಗ ಟೀಸರ್ ಒಂದು ಬಿಡುಗಡೆ ಮಾಡಿದ್ವಿ ಸರ್, ಇಂಟ್ರಡಕ್ಷನ್ ಟೀಸರ್ ಅಂತ ಹೇಳಿ. ಅದು ನೀವು ನೋಡಿರುವಂಥದ್ದು ಸರ್. ಇನ್ಸಿಡೆಂಟ್ ಆಗಿರುವಂಥದ್ದು ಸಿನಿಮಾದಲ್ಲಿ ಫಸ್ಟ್ 10 ನಿಮಿಷ ಒಂದು ಸೂಪರ್ ಸೀಕ್ವೆನ್ಸ್ ಬರುತ್ತೆ ಸರ್, ಫೈಟ್ ಸೀಕ್ವೆನ್ಸ್, ಒಂದು ಚೇಸ್ ಸೀಕ್ವೆನ್ಸ್ ಥರ ಸರ್. ಸೊ ಹೊಸದು ತಂದಿದ್ದೀವಿ ಸರ್ ನಾವು, ಪಾರ್ಕೋರ್ ಅಂತ ಹೇಳಿ ಬರುತ್ತೆ, ಅದನ್ನು ಬಳಸ್ಕೊಂಡು, ಸೊ ಇದೆಲ್ಲ ಬಳಸ್ಕೊಂಡು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಫ್ಲಿಪ್ ಇರುತ್ತೆ ಸರ್. ಮಾಡ್ತಾ ಇದ್ದಾಗ ಒಂದು ಹೈಟಲ್ಲಿ ನಾನು ಬಿದ್ದುಬಿಟ್ಟೆ ಕೆಳಗಡೆ. ಸೊ ಅವಾಗ ಬೆನ್ಗಾಗಿರೋಂಥ ಇಂಜುರಿ ಸರ್. ಅದು BTS ಎಲ್ಲ ಇದೆ ಸರ್, ತೋರಿಸ್ತೇವೆ ಸರ್. ಅದು ಅದೇ ಸರ್. ಸೊ ಅದು ಕಾರ್ ಮೇಲೆ ಸ್ಲೈಡ್ ಮಾಡೋದು ಆ್ಯಂಡ್ ಒಂದು ಹೂವು ಇಡ್ತೀರಿ ಒಂದು ಆ ಟೇಬಲ್ ಮೇಲೆ, ವಿತೌಟ್ ಕೈ ಊರದಲ್ಲೇ ಒಂದು ಜಂಪ್ ಮಾಡಿ ಫ್ಲಿಪ್ ಮಾಡಿ. ಸೊ ಅದು ಹೇಗೆ ಮಾಡಿದ್ವಿ ವಿತೌಟ್ ರೋಪ್ ಸರ್? ಅಂದರೆ ತುಂಬ ಟೇಕ್ಸ್ ಆಯ್ತು ಸರ್, ಅದೇನು ಒಂದೆರಡು ಟೇಕಲ್ಲಿ ಆಗಿರುವಂಥದ್ದಲ್ಲ ಸರ್, 30-40 ಟೇಕ್ ಆಯ್ತು ಸರ್. 30-40 ಟೇಕ್ಸ್ ಆಯಿತು ಸರ್, ಆಯಿತು ಸರ್. ಅದು ಕರೆಕ್ಟ್ ಹೂವು ಅದರಲ್ಲೇ ಬೀಳಬೇಕು, CG ಬಳಸ್ಬೋದು ಸರ್. ಬಟ್ ಪೀಟರ್ ಮಾಸ್ಟರ್ ಒಂದು ಪ್ರೋತ್ಸಾಹದಿಂದ ಅದು ಹಂಗೆ ಮಾಡ್ಬೇಕಂತ ಹೇಳಿ ಒಂದು ನಿರ್ಧಾರ ತೊಗೊಂಡ್ವಿ ಸರ್. ಆಗೋಯ್ತು ಸರ್, ಅದು ದೇವರ ಆಶೀರ್ವಾದದಿಂದ ಕರೆಕ್ಟಾಗಿ ಬಿತ್ತು ಅದರಲ್ಲಿ. ಆಯ್ತು ಸರ್. ಅದು ಎಷ್ಟಿದೆ ಫೈಟ್ ಸೀಕ್ವೆನ್ಸ್ ಫುಲ್ ಮೂವಿಲಿ? ಫುಲ್ ಮೂವಿಯಲ್ಲಿ ಸರ್ ಅಂದರೆ ಅದು ಫೈಟ್ ಅಂದರೆ
ಆ್ಯಕ್ಚುಲಿ ಸರ್ ಅದು ಪಾರ್ಕೋರ್ ಅನ್ಬೇಕು ಸರ್, ಆ್ಯಕ್ಚುಲಿ ಫೈಟು ಅನ್ನೋಕ್ಕಾಗಲ್ಲ ಸರ್. ಪಾರ್ಕೋರ್ ಅಂದರೆ ಸರ್ ಈಗ ನಾವು ಚೇಸಿಂಗ್ ಸೀಕ್ವೆನ್ಸ್ ನಾವು ಈ ಹಾಲಿವುಡ್ ಫಿಲ್ಮ್ಸಲ್ಲೆಲ್ಲ ನಾವು ನೋಡ್ತೀವಲ್ಲ ಸರ್, ಎಸ್ಪೆಷಲಿ ಫ್ರೆಂಚ್ ಮೂವೀಸಲ್ಲಿ ಪಾರ್ಕೋರ್ ಇಸ್ ವೆರಿ ಫೇಮಸ್ ಸರ್. ಬೇಸಿಕ್ಲಿ ಫ್ರೀ ರನ್ನಿಂಗ್ ಅಂತಾರೆ ಸರ್. ಈಗ ನಾವು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಆಬ್ಸ್ಟಿಕಲ್ಸ್ ಬಂದರೆ ನಾವು ಅದನ್ನು ಜಂಪ್ ಮಾಡಿ ಆ ಥರ ಎಲ್ಲ ಹೋಗೋದು ಓಡ್ತಾ ಅದನ್ನು ಪಾರ್ಕೋರ್ ಅಂತಾರೆ ಸರ್. ಆ ಥರ ಒಂದು ಚೇಸ್ ಸೀಕ್ವೆನ್ಸ್ ಇದೆ ಸರ್ ಸ್ಟಾರ್ಟಿಂಗ್ ಆಫ್ ದ ಫಿಲಿಮಲ್ಲಿ. ಅದರಲ್ಲಿ ಸ್ಟಂಟ್ಸ್ ಎಲ್ಲ ಇನ್ಕಾರ್ಪೊರೇಟ್ ಮಾಡಿರುವಂಥದ್ದು ಸರ್. ತುಂಬ ಚೆನ್ನಾಗಿರುತ್ತೆ ಸರ್, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಉಳಿದಂತೆ ಫಿಲ್ಮ್ಗಳಲ್ಲಿ ಫೈಟ್ಸ್ ಎಲ್ಲವೂ ಕೂಡ ಇದೆ ಸರ್, ಕತೆಗೆ ಸಂಬಂಧಪಟ್ಟಿರುವಂಥದ್ದು ಸರ್. ತುಂಬ ಫೈಟ್ ಏನಿಲ್ಲ ಸರ್, 2 ಫೈಟ್ ಇದೆ ಸರ್, 2-3 ಫೈಟ್ ಇದೆ ಅಷ್ಟೇ. ಕಂಪ್ಲೀಟ್ಲಿ ಇಟ್ಸ್ ಅ ಕಾಲೇಜ್ ಮೂವಿ, ಇಟ್ಸ್ ಅ ಲವ್ ಎಂಟರ್ಟೈನರ್ ಅಂತಿರೋ ಅಥವಾ ಏನಂತ ಕರೀತೀರಿ ಸಿನಿಮಾ? ಆ್ಯಕ್ಚುಲಿ ಸರ್ ಮೊನ್ನೆ ಟೀಸರ್ ಬಿಟ್ಟಾಗ ನಾವು ಫಸ್ಟ್ 40 ಮಿನಿಟ್ಸ್ ಆಫ್ ದ ಫಿಲಿಮಿಂದ ತೋರಿಸಿರುವಂಥ ದೃಶ್ಯಗಳಷ್ಟೇ ಸರ್. ನಾನು ಹೇಳ್ತಿದ್ದೀನಲ್ಲ ಸರ್, ಪ್ಯೂರ್ ಫ್ಯಾಮಿಲಿ ಫಿಲ್ಮ್ ಸರ್. ಅದನ್ನು ಟೀಸರಲ್ಲಿ ನೋಡಿರುವಂಥದ್ದನ್ನು ಮೀರಿ ತುಂಬ ವಿಚಾರ ಇದೆ ಸರ್ ಇನ್ನು ಫಿಲಿಮಲ್ಲಿ. ಸೊ ಆ ಅಪೋಹ ಬೇಡ ಅಂತೀನಿ ಸರ್. ಆ್ಯಕ್ಚುಲಿ ಟೀಸರಿಂದ ಬಂದಿರುವಂಥದ್ದು ಇದು ಕೇವಲ ಒಂದು ಕಾಲೇಜ್ ಫಿಲಿಮ್ ಎಂಟರ್ಟೈನ್ಮೆಂಟ್ ಲವ್ ಸ್ಟೋರಿ ಅಷ್ಟೇ ಇರುತ್ತೆ ಅಂತ ಹೇಳಿ, ಬಟ್ ಅದನ್ನು ಮೀರಿಸಿ ತುಂಬ ಅದ್ಭುತವಾದಂಥ ಕಥೆ ಇದೆ ಸರ್, ಅದು ಖಂಡಿತವಾಗ್ಲೂ ಹೇಳ್ತೇನೆ. ಓಕೆ. ಸೊ ಟೀಸರ್ನ ಇನ್ಫ್ಯಾಕ್ಟ್ ನಾನು 2-3 ಸತಿ ನೋಡಿದೆ ನಿಮ್ಮ ಟೀಸರ್. ಕನ್ನಡದಲ್ಲೇ ಒಂದು 3 ಸತಿ ನೋಡಿ, ತೆಲುಗುಲು ಒಂದು ಸತಿ ನೋಡಿದೆ ನಾನು ಟೀಸರ್ ನೋಡೋಣ. ಅಲ್ಲಿ ಹೇಗಿದೆ ವಾಯ್ಸ್ ಡಬ್ಬು ಇದೆ ಎಲ್ಲವೂ ಕೂಡ. ಅಲ್ಲಿಗೆ ನೀವೇ ವಾಯ್ಸ್ ಡಬ್ ಮಾಡಿದ್ರೆ ಅಥವಾ 2 ಭಾಷೆಯಲ್ಲಿ ನಾನೇ ಮಾಡಿದ್ದೀನಿ ಸರ್. ಅಂದರೆ ನಮ್ಮದು ಬಾರ್ಡರ್ ಅಲ್ವಾ ಸರ್, ಆ ಬಾರ್ಡರ್ ಆಗಿರೋದ್ರಿಂದ ನಮ್ಮ ಕಡೆ ತೆಲುಗುನು ತುಂಬ ಮಾತಾಡ್ತಾರೆ ಸರ್. ಸೊ ನಮ್ಮ ಸ್ಕೂಲಲ್ಲಿ ನನ್ನ ಸ್ನೇಹಿತರು ಕನ್ನಡ ಮಾತಾಡೋರು ಇದ್ದಾರೆ ಸರ್, ತೆಲುಗು ಮಾತಾಡೋರು ಇದ್ದಾರೆ. ಅದು ಬಾರ್ಡರ್ ಆಗಿರೋದ್ರಿಂದ ನಮಗೆ ನಮ್ಮ ಪ್ರಾಂತದಲ್ಲಿ ಇರುವಂಥ ಜನಗಳಿಗೆ ಅದೊಂದು ಅದೃಷ್ಟ ಅಂತ ಹೇಳ್ಬೋದು ಸರ್. 2 ಭಾಷೆ ನಾವು ಮಾತಾಡ್ತೀವಿ. ಪ್ರೀತಿ ತುಂಬ ಮಾಡೋದು ಕನ್ನಡನೇ ಸರ್, ಬಟ್ ಅದು ದೇವ್ರು ಕೊಟ್ಬಿಟ್ಟಿದ್ದಾರೆ ಬಳ್ಳಾರಿ. ಹೌದು ಸರ್, ಹೌದು. ಎಸ್, ಆ್ಯಂಡ್ ಆಫ್ ಕೋರ್ಸ್ ಯು ಹ್ಯಾವ್ ಅ ಗುಡ್ ವಾಯ್ಸ್ ಆಲ್ಸೋ. ಥ್ಯಾಂಕ್ ಯು. ಸೊ ಹಾಗಾಗಿ ನಿಮಗೆ ಬೇರೆ ಡಬ್ಬಿಂಗ್ ಅವಶ್ಯಕತೆ ಬೀಳಲಿಲ್ಲ ಸರ್. ಸೊ ಫಸ್ಟೇ ಡಿಸೈಡೆಡ್ ಎಸ್ ನಾನೇ ಡಬ್ ಮಾಡ್ತೀನಿ ಅಂತ, ಅಥವಾ ಬೇರೆ ಏನಾದ್ರು ಟ್ರಯಲ್ಸ್ ಆಗಿತ್ತಾ, ಬೇರೆ ಯಾರಿಗಾದ್ರೂ ಡಬ್ ಮಾಡಿಸೋದು? ಅಭಿನಯ ಅಂದ್ರೇ ನಮ್ಮ ಧ್ವನಿ ಯೂಸ್ ಮಾಡೋದು ಸರ್. ಅಭಿನಯದಲ್ಲಿ ಮುಖದಲ್ಲಿ ಎಷ್ಟು ನಾವು ಅಭಿನಯ ಮಾಡ್ತೀವಿ ಸರ್, ಧ್ವನಿಯಿಂದನೂ ತುಂಬ ಇರುತ್ತೆ ಸರ್. ಸೊ ಅದು ಬೇರೆಯವ್ರು ಮಾಡೋದ್ರಿಂದ ನಮ್ಮ ಕಾಂಟ್ರಿಬ್ಯೂಷನ್ ಅಭಿನಯಕ್ಕೆ ಏನು ಇರೋದಿಲ್ಲ ಸರ್. ಸೊ 2 ಸೇರಿಸಿದ್ರೆ ಅಭಿನಯ ಸರ್. ಹೌದು ಸರ್.